ಚೆನ್ನಾಗಿದ್ರೆ ಸಾಕಾ? ನಿಮ್ಮ ಕಾರು ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ರು ಜಸ್ಟ್ 5 ಮಿನಿಟ್ಸ್ ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951 ಗೆ ವಾಟ್ಸಪ್ ಮಾಡಿ. ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ. ಟೆನೆಂಟ್ಗಳಾದ ನೀವು ವಿಲ್ಲಾ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ನೀವು ಮನೆ ನೋಡ್ತಾ ಇದ್ದೀರಾ, ಅಥವಾ ಯಾವುದೋ ಇಂಡಿಪೆಂಡೆಂಟ್ ಮನೆಗೆ ಮನೆ ಓನರ್ಗಳೇ ಇನ್ವರ್ಟರ್ ಅಥವಾ ಜನರೇಟರ್ ಸೆಟ್ ಮಾಡಿಕೊಟ್ಟಿದ್ದಾರೆ ಅಂತ ಆದ್ರೆ ನೀವು ಫಸ್ಟ್ ಯೋಚನೆ ಮಾಡಿ, ಆ ಇನ್ವರ್ಟರ್ ಅಥವಾ ಜನರೇಟರ್ಗೆ ಫ್ಯೂಯಲ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ. ಇವುಗಳ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದನ್ನ ಕೇಳಲೇಬೇಕು, ಮರಿಬೇಡಿ. ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದು ವಸ್ತುಗಳಿಗೆ ಸಹ, ಮಿಷಿನರಿಗಳಿಗೆ ಸಹ ಮೇಂಟೆನೆನ್ಸ್ ಅಗತ್ಯ ಇದೆ. ಯಾಕಂದ್ರೆ ಲಾಂಗ್ ಲೈಫ್ ಬರಲಿಕ್ಕೆ, ಹಾಗೆ ಅದು ಹಾಳಾಗುತ್ತೆ, ಅದನ್ನ ರಿಪೇರಿ ಮಾಡಲೇಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಮನೆ ಓನರ್ ಹತ್ರ ಅದರದ್ದು ಮೇಂಟೆನೆನ್ಸ್ ಯಾರು, ಒಂದು ವೇಳೆ ಅದು ಫೇಲ್ ಆಯಿತು ಅಥವಾ ಹಾಳಾದ್ರೆ ಅದನ್ನ ರೆಡಿ ಮಾಡಿಸೋದು ಯಾರು ಅನ್ನೋದನ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಕಂಫರ್ಟಬಲ್, ನಿಮಗೆ ಕನ್ವೀನಿಯನ್ಸ್ ಯಾವುದಾಗುತ್ತೆ ಆ ನಿರ್ಧಾರ ಕೈಗೊಳ್ಳಿ. ಆ ನಿರ್ಧಾರನ ನೀವು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಕೂಡ ಹಾಕಿಸ್ಕೊಳ್ಳೋದು ನಿಮಗೆ ಒಳ್ಳೇದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮೀಟರ್ ಸೆಟಪ್ ಮುಖ್ಯನಾ ಅಥವಾ ಶೇರ್ಡ್ ಮೀಟರ್ ಓಕೆನಾ, ಇದರಿಂದ ಆಗುವಂತ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳುವ. ಈ ವಿಡಿಯೋದಲ್ಲಿ ಈ ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಹೊಸ ರೆಂಟಲ್ ಟಿಪ್ಸ್, ಅಪ್ಡೇಟ್ಗಳು, ರಿಯಲ್ ಟೆನೆಂಟ್ ಸ್ಟೋರೀಸ್ ನಿಮಗೆ ಮೊದಲು ಸಿಗ್ತದೆ.